ತಾವು ಮುಂದುವರಿಸ್ತವೆ ಅಂತಕ್ಕಂಥದ್ದು ನಾವೆಲ್ಲರೂ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಅಂತ ಹೇಳಿ. ಇವತ್ತು ಯಾವ ಭೌತಿಕ ಸಂಗತಿಗಳು ವ್ಯಕ್ತಿಯನ್ನ ಮುನ್ನಡೆಸುವುದು ಅಥವಾ ಅವನ ಚಿಂತನೆ ಕ್ರಮವನ್ನ ಅವನನ್ನು ಎತ್ತರಕ್ಕೆ ಒಯ್ತಕ್ಕಂಥ ಸಂಗತಿ ಮಾಡಕ್ಕೆ ಸಾಧ್ಯ ಇಲ್ಲ. ಅದು ಅಮೂರ್ತವಾದಂಥದ್ದು ಮಾತ್ರ ಒಬ್ಬ ವ್ಯಕ್ತಿಯನ್ನ ನಿರ್ಮಾಣ ಮಾಡಲಿಕ್ಕೆ, ಒಬ್ಬ ವ್ಯಕ್ತಿಯನ್ನ ಜೀವನ ಕ್ರಮವನ್ನ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಅಮೂರ್ತತೆ ಜೀವನವನ್ನ ಕಟ್ಟಿಕೊಡ್ತದೆ, ನಿಗ್ರಹಿಸ್ತದೆ, ನಿರ್ದೇಶಿಸ್ತದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕಾಗಿದೆ. ಈ ರೀತಿಯಾದಂತಹ ಅಮೂರ್ತಗಳು, ನಮ್ಮ ಸುತ್ತಲೂ ಇರತಕ್ಕಂತಹ ಅಮೂರ್ತಗಳು, ಅದೆಷ್ಟೋ ಅಮೂರ್ತಗಳು ಅವು ನಮಗೆ ವ್ಯತಿರಿಕ್ತವಾದಂತಹ ಪರಿಣಾಮಗಳು ಕೊಡಲಿಕ್ಕೆ ಸಾಧ್ಯ ಇದೆ, ವಿಕಾರವಾದಂತಹ ಪರಿಣಾಮ ಕೊಡಲಿಕ್ಕೆ ಸಾಧ್ಯ ಇದೆ, ಒಂದು ಪ್ರತಿಗಾಮಿತನದ ಪರಿಣಾಮಗಳು ಕೊಡಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಸಂಪ್ರದಾಯದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಅಸಮಾನತೆಯನ್ನ ಆಚರಣೆ ಮಾಡತಕ್ಕಂಥದ್ದು, ಆ ಅಸಮಾನತೆಯಿಂದ ಬಹುಸಂಖ್ಯಾತರು ಏನು ಒಂದು ಅನ್ಯಾಯಕ್ಕೆ ಒಳಗಾಗ್ತಾರೋ, ಶೋಷಣೆಗೆ ಒಳಗಾಗ್ತಾರೋ, ಅದನ್ನ ಆ ಅಮೂರ್ತ ಸಂಗತಿಯೇ ಈ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿ ಅನ್ನಿಸ್ಬೋದು. ಧರ್ಮ ಅಂತಕ್ಕಂಥದ್ದು, ದೇವರು ಅಂತಕ್ಕಂಥದ್ದು, ನಂಬಿಕೆ ಅಂತಕ್ಕಂಥದ್ದು, ಈ ಎಲ್ಲ ಅಮೂರ್ತಗಳು ನಮ್ಮ ಬದುಕಿನಲ್ಲಿ ಒಂದು ಸಲ ಪ್ರತಿಗಾಮಿಯಾಗಿ ನಮ್ಮನ್ನ ಶೋಷಣೆಯುಕ್ತವಾಗಿ ಮಾಡ್ತವೆಯೋ ಅಂತ ಹೇಳಿ ನಮಗೆ ಆ ಒಂದು ಅನುಭವಿಸಿದವರಿಗೆ ಅದನ್ನ ಗೊತ್ತಾಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನನಗನ್ನಿಸ್ತದೆ. ಈ ಅಮೂರ್ತಗಳಲ್ಲಿ ಒಂದು ಸಕಾರಾತ್ಮಕವಾದಂತಹ ಅಮೂರ್ತಗಳು ಕೂಡ ಇದಾವೆ. ಅವು ಪ್ರೀತಿ ಆಗಿರಬಹುದು, ಸಂಬಂಧ ಆಗಿರಬಹುದು, ಕರುಣೆ ಆಗಿರಬಹುದು. ಅವೆಲ್ಲ ನಲಿವನ್ನು ಕೊಟ್ಟರೆ ಈ ಉಳಿದ ಸಂಗತಿಗಳು ನಮಗೆ ನೋವನ್ನು ಕೊಡ್ತವೆ. ಇಂಥ ನೋವನ್ನ, ಇಂಥ ಅಮೂರ್ತವನ್ನ ಭೇದಿಸಿ ಒಂದು ಕವಿತೆಯನ್ನ ಕಟ್ಟಿಕೊಟ್ಟಾಗ ಯಾವ ಅಮೂರ್ತಗಳು ಇಡೀ ಸಮಾಜವನ್ನ ಆಳ್ತಾ ಇವೆಯೋ ಆ ಸಮಾಜವನ್ನ ಅದೇ ಸ್ತರಕ್ಕೆ ಹೋಗಿ ಆ ಪದ್ಯ, ಆ ಒಂದು ಚಿಂತನಾ ಕ್ರಮ ಅದನ್ನ ಅಲ್ಲಿ ಹೋಗಿ ಅದನ್ನ ತಿದ್ದಬಲ್ಲದು. ಹಾಗಾಗಿ ಕವಿತೆ ಅಂತಕ್ಕಂಥದ್ದು ಮನಸ್ಪರ್ಶಿ ಆಗ್ತದೆ, ಹೃದಯ ಸ್ಪರ್ಶಿ ಆಗ್ತದೆ, ತಲಸ್ಪರ್ಶಿಯಾಗಿ ಒಬ್ಬ ವ್ಯಕ್ತಿಯನ್ನ ಸಂಸ್ಕಾರವಂತನನ್ನಾಗಿ ಸಂಸ್ಕಾರ ಕೊಡ್ತದೆ ಅಂತಕ್ಕಂಥದ್ದು. ಹಾಗಾಗಿ ಕವಿ ಯಾಕೆ ದೊಡ್ಡವನಾಗ್ತಾನೆ ಅಂತ ಹೇಳಿದ್ರೆ ಈ ಅಮೂರ್ತವನ್ನ ರೂಪಗೊಳಿಸ್ತಾನೆ. ಯಾವುದರ ಮೂಲಕ ರೂಪಗೊಳಿಸ್ತಾನೆ? ರೂಪಕಗಳ ಮೂಲಕ, ಪ್ರತಿಮೆಗಳ ಮೂಲಕ ರೂಪಗೊಳಿಸಿ ಅಮೂರ್ತವನ್ನ ಮೂರ್ತಗೊಳಿಸ್ತಾನೆ. ಅದು ಒಂದು ಕಾವ್ಯ ಆಗ್ತದೆ, ಒಂದು ಪದ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳಬೇಕಾಗಿದೆ. ವಚನದಲ್ಲಿ ಕೂಡ ಒಂದು ಸಾಲಿದೆ, ಬಯಲ ರೂಪ ಮಾಡಬಲ್ಲಾತನೇ ಶರಣ ಅಂತಕ್ಕಂಥ ಮಾತು. ಈ ಬಯಲನ್ನ ರೂಪ ಮಾಡಿದಂಥ ಶಕ್ತಿ ಉಳ್ಳವನು ಅಲ್ಲಿ ಶರಣನು. ಆದರೆ ಈ ಅಮೂರ್ತವನ್ನ ಮೂರ್ತವಾಗಿಸ್ತಕ್ಕಂಥ ಒಂದು ಕಾರ್ಯ ಅದು ಕವಿಯಿಂದ ಕಾವ್ಯ ರೂಪದಲ್ಲಿ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕಾಗಿದೆ. ಹಾಗಾಗಿ ಈ ಇಡೀ ಸಂಕಲನವನ್ನ ನಾವು ಗಮನಿಸಿದರೆ ಇಲ್ಲಿ ನೋವಿನಿಂದ ಹೊರಹೊಮ್ಮಿದಂಥ ಭಾವಗಳೇ ಇಲ್ಲಿ ಕಾವ್ಯ ಆಗಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ಗಮನಿಸ್ತೇವೆ. ಈ ನೋವು ಒಂದು ಪೊಯಿಟ್ರಿ ಆಗೋದಿದೆಯಲ್ಲ, ಅದು ಬಹಳ ಕಷ್ಟದ ಸಂಗತಿ. ನಲಿವು ಕಾವ್ಯ ಆಗೋದು, ಪೊಯಿಟ್ರಿ ಆಗೋದು ಬಹುಶಃ ಒಂದಿಷ್ಟು ಸರಳ ಆಗಬಹುದು. ಒಂದು ಸಂತೋಷದ ಸಂಗತಿ, ನಿಸರ್ಗ ಮತ್ತೊಂದು ನೋಡಿದಾಗ. ಆದರೆ ಈ ನೋವನ್ನ ಒಂದು ಕಾವ್ಯವಾಗಿಸುವುದಿದೆಯಲ್ಲ, ಅದು ಒಂದು ಸವಾಲಿನ ಕೆಲಸವೇ. ಆ ನೋವನ್ನ ಕಾವ್ಯವಾಗಿಸುವ ಸಂದರ್ಭದಲ್ಲಿ ಕವಿ ಬಹಳ ಜಾಗೃತೆಯಿಂದ, ಅಂದ್ರೆ ಅಪ್ರತ್ಯಕ್ಷವಾಗಿ, ಜಾಗೃತಿ ಅಂದ್ರೆ ಎಚ್ಚರದಿಂದ ಅಂತ ನಾನು ಹೇಳುವುದಲ್ಲ,
ಅಲ್ಲ, ಒಂದು ಕಾವ್ಯಕ್ಕೆ ಇರಬೇಕಾದಂತಹ ಸೊಗಸು, ಕಾವ್ಯಕ್ಕೆ ಇರಬೇಕಾದಂತಹ ಲಯ, ಕಾವ್ಯಕ್ಕೆ ಇರಬೇಕಾದಂತಹ ಸೊಗಡು, ಇವೆಲ್ಲವನ್ನ ಕಾಯ್ದುಕೊಂಡೇ ಆ ನೋವನ್ನ ಕಾವ್ಯವಾಗಿಸಿದ್ದು ಈ ಸಂಕಲನದಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ಈ ಕೃತಿ ನನಗೆ ಶ್ರೇಷ್ಠ ಆಗಿ ಕಾಣ್ತು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಈ ಸಂಕಲನದ ಸ್ಥಾಯಿ ಭಾವ ಯಾವುದು ಅಂತ ಹೇಳಿದ್ರೆ ಅದು ನೋವು ಅಂತಕ್ಕಂಥದ್ದು. ಇಲ್ಲಿ ಪ್ರೀತಿ, ಸತ್ಯ, ಬೇರೆ ಸಂಗತಿಗಳು ಕೂಡ, ನಲಿವಿನ ಸಂಗತಿಗಳು ಕೆಲವೊಂದು ಬಂದ್ರೆ ನೋವಿನ ಸಂಗತಿಗಳನ್ನೇ ಅವರು ಕಾವ್ಯವಾಗಿಸಿದ್ದಾರೆ. ಆ ನೋವನ್ನ ಅವರು ಪ್ರಾಮಾಣಿಕವಾಗಿ ಅನುಭವಿಸಿ ಅದನ್ನ ಕಾವ್ಯವಾಗಿಸಿ, ಅಮೂರ್ತವನ್ನ ಮೂರ್ತವಾಗಿಸಿ ಪದ್ಯ ಆಡಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಅವರ ಹೆಚ್ಚುಗಾರಿಕೆ, ಅವರ ಕವಿತ್ವಕ್ಕೆ ಸಾಕ್ಷಿ ಅಂತದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ಇಲ್ಲಿ ಇರುವಂತಹ 43 ಕವಿತೆಗಳನ್ನು ಕೂಡ ಗಮನಿಸಿದರೆ ಎಲ್ಲಿಯೂ ಕವಿತೆಯಾಗಿ ಸೋಲುವುದಿಲ್ಲ. ಯಾವ ಕವಿತೆಯೂ ಕೂಡ ಸೋಲುವುದಿಲ್ಲ. ಸಾಮಾನ್ಯವಾಗಿ ಯಾವುದೇ ಒಂದು ಕವನ ಸಂಕಲನ ತಗೊಂಡ್ರು ಕೂಡ ಅದರಲ್ಲಿ ಕೆಲವೊಂದು ಕವಿತೆಗಳು ಸಾಧಾರಣದ ಕವಿತೆಗಳು ಅಲ್ಲಿ ಒಳಗೊಂಡಿರ್ತವೆ. ಇಲ್ಲಿ ಒಂದೆರಡು ಪದ್ಯಗಳು ಹೊರತುಪಡಿಸಿದರೆ ಅವರು ಕೆಲವೊಂದು ಗಜಲ್ ಅಂತ ಹೇಳ್ಕೊಂಡಿದ್ದಾರೆ. ಬಹುಶಃ ಅದು ಗಜಲ್ ಆಗಲಿಕ್ಕಿಲ್ಲ, ದ್ವಿಪದಿ ಅಂತ ಹೇಳಿ ಆಗ್ಬೋದು, ಆದರೆ ಅಲ್ಲಿ ಕಾವ್ಯ ಇದೆ. ಹಾಗಾಗಿ ಈ ಎಲ್ಲ ಪದ್ಯಗಳಲ್ಲಿ, ಕವಿತೆಗಳಲ್ಲಿ ಕೂಡ ಒಂದು ಕಾವ್ಯ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಗುರುತಿಸಿದ್ದು ಮತ್ತು ನನಗೆ ಅನಿಸಿದ್ದು.